ನಮಸ್ಕಾರ, ಹೇಳಿ. ಭಾರ್ಗವ್ ಅವರೇ, ಕನ್ನಡದ ಅತ್ಯಂತ ಶ್ರೇಷ್ಠ ನಟಿ, ಹಿರಿಯ ನಟಿ ಇವತ್ತು ಅಸ್ತಂಗತರಾಗಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಒಂದಿಷ್ಟು ಅಭಿನಯ ಮಾಡಿದ್ದಾರೆ. ನಿಮ್ಮ ಮತ್ತು ಅವರ ನಡುವಿನ ಒಂದು ಒಡನಾಟ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ನಾನು ಬಹಳ ಚಿತ್ರಗಳ ಜೊತೆ ಕೆಲಸ ಮಾಡಿದ್ದೇನೆ. ಅವ್ರ ಜೊತೆ ಸಹ ನಿರ್ದೇಶಕನಾಗಿದ್ದಾಗಲೇ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಅದು ಐ ಥಿಂಕ್ ನ್ಯಾಯವೇ ದೇವರು ಅನ್ನೋ ಚಿತ್ರದಲ್ಲಿ ನಾನು ಮೊದಲು ಭೇಟಿ ಮಾಡಿದ್ದು ಕಾಣಿಸುತ್ತೆ. ಅದಕ್ಕೆ ಮುಂಚೆನೆ ಅವರು ದೊಡ್ಡ ತಾರೆ. ಎಷ್ಟು ದೊಡ್ಡ ತಾರೆ ಅಂದ್ರೆ ಕನ್ನಡದಲ್ಲಿ ನಮ್ಮ ರಾಜ್ಕುಮಾರ್ ಜೊತೆ ಅನೇಕ ಚಿತ್ರಗಳು ಮಾಡಿದ್ದಾರೆ. ಉದಯ್ ಕುಮಾರ್ ಜೊತೆ ಮಾಡಿದ್ದಾರೆ. ಆಮೇಲೆ ಶಿವಾಜಿ ಗಣೇಶನ್ ಜೊತೆ ಒಂದು 22 ಸಿನಿಮಾ ಮಾಡಿದ್ದಾರೆ. MGR ಜೊತೆ 26 ಸಿನಿಮಾ ಮಾಡಿದ್ದಾರೆ. ಎಲ್ಲ ದಕ್ಷಿಣ ಭಾರತದಲ್ಲಿ ಇದ್ದ ಎಲ್ಲಾ ನಟರ ಜೊತೆ ಕೆಲಸ ಮಾಡಿದ್ದಾರೆ. ಹಿಂದಿಲೂ ಕೆಲಸ ಮಾಡಿದ್ದಾರೆ, ಹಿಂದಿ ಫಿಲ್ಮ್ ಅಲ್ಲೂ ಮಾಡಿದ್ದಾರೆ. ಚತುರ್ಭಾಷಾ ತಾರೆ. ಆಮೇಲೆ ಬೇಕಾಷ್ಟು ಅವಾರ್ಡ್ಗಳು ತಗೊಂಡಿದ್ದಾರೆ. ಆಮೇಲೆ ಇದು ಪದ್ಮಶ್ರೀನೂ ತಗೊಂಡಿದ್ದಾರೆ. ಆಮೇಲೆ ಪದ್ಮಭೂಷಣನೂ ಏನೋ ತಗೊಂಡಿರ್ಬೇಕು ಅವ್ರು ಕೂಡ. ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಬಹಳ ನೇರ ನಟಿ ಅಂತ ಹೇಳ್ಬೋದು. ನಾವುಗಳೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆಮೇಲೆ ಡೈರೆಕ್ಟರ್ ಆದಾಗ್ಲೂ ಕೂಡ ನಮ್ಮನ್ನೆಲ್ಲ ಒಂದೇ ಪ್ರೀತಿ ಭಾವನೆಯಿಂದ ನೋಡ್ತಾ ಇದ್ರು ನನ್ನ. ಅವ್ರನ್ನ ಅವ್ರ ಜೊತೆ ನಾನು ಹಲವಾರು ಸತಿ ನಾನು ಊಟನೂ ಮಾಡಿದ್ದೀನಿ. ನಾನು ಪಿಕ್ಚರ್ ಡಬ್ಬಿಂಗ್ ಬಂದಾಗ ಅದಕ್ಕೆ ಬಂದಾಗ ಎಲ್ಲಾಗ್ಲೂ ಕೂಡ ಊಟಕ್ಕೆ ನನ್ನ ಕರೆದು ನನ್ನ ಜೊತೆನೆ ಊಟ ಮಾಡ್ತಾ ಇದ್ರು ಅವರು. ಸೊ ಅದು ಬಹಳ ಸಂತೋಷದ ಸಮಾಚಾರ. ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ನಾನು ಇಂಥದ್ದೊಂದು ಪಾತ್ರ ಮಾಡಬೇಕಾಗಿತ್ತು, ಆ ಪಾತ್ರ ನನಗೆ ಸಿಗ್ಲಿಲ್ಲ ಅನ್ನುವಂತಹ ಸಹಜವಾಗಿ ಕೊರಗಿದ್ದೇ ಇರ್ತದೆ. ಅಂತಹ ಇನ್ಸಿಡೆಂಟ್ ಏನಾದ್ರು ನಿಮ್ಮ ಹತ್ರ ಹಂಚ್ಕೊಂಡಿದ್ರಾ? ಇಲ್ಲ, ಅವೆಲ್ಲ ಏನಿಲ್ಲ ಸರ್, ಅವೆಲ್ಲ ಏನಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿನೇ ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ರು. ಇನ್ ಯಾರ ಜೊತೆ ಮಾಡಕ್ಕಿತ್ತು ಇವ್ರಿಗೆ? ಮಾಡಿದ್ದಾರೆ, ಅದಕ್ಕೂ ನೀವೇ ನಿರ್ದೇಶಕರು. ಹೌದು, ಗೊತ್ತು ಸ್ವಾಮಿ, ನಾನೇನೆ. ಅಲ್ಲಿ ಕೂಡ ನಾನು ಹೇಳ್ದಂಗೆ ಕೇಳ್ತಾ ಇದ್ರು ಅವ್ರು ಅದರಲ್ಲಿ. ಯಾಕಂದ್ರೆ ಅಷ್ಟರಲ್ಲೇನೆ ಅವ್ರು ದೊಡ್ಡ ಮೇರ ನಟಿ ಅಂತ ಹೇಳ್ಬೋದು. ಅವ್ರು ಮೇರ ನಟಿನೇ. ಸೊ ಅಂತದ್ರಲ್ಲಿ ಕೂಡ ನನ್ನ ಮೊದಲನೇ ಪಿಕ್ಚರ್, ನನ್ನ ಮೊದಲನೇ ಡೈರೆಕ್ಷನ್. ಕೋರ್ಸ್ ರಾಜ್ಕುಮಾರ್ ಜೊತೆ ಬೇಕಷ್ಟು ಮಾಡ್ಬಿಟ್ಟಿದ್ದೆ ನಾನು ಅಸೋಸಿಯೇಟ್ ಆಗಿ. ಇವ್ರ ಜೊತೆ ನಾನು ಫಸ್ಟ್ ಆಗಿ ನೋಡಿದ್ದು. ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಅವ್ರ ಜೊತೆ. ಬಟ್ ಭಾಗ್ಯವಂತರು ಮಾಡುವಾಗ ನನ್ನ ಒಬ್ಬರ ಆಸ್ ಇಟ್ ಈಸ್ ಅವರು ಒಬ್ಬ ನುರಿತ ಡೈರೆಕ್ಟರ್ ಜೊತೆ ಹೆಂಗ್ ಕೆಲಸ ಮಾಡ್ಬೇಕು ಆ ತರ ಕೆಲಸ ಮಾಡ್ತಾ ಇದ್ರು. ನಾನು ಏನ್ ಹೇಳಿದ್ರು ಅದನ್ನ ಕೇಳ್ತಾ ಇದ್ರು, ಅದನ್ನ ಹಂಗೆ ಮಾಡ್ತಾ ಇದ್ರು. ಅವ್ರಿಬ್ರು, ರಾಜ್ಕುಮಾರ್ ಸರ್ ಇಬ್ರು ತುಂಬಾ ಅಚ್ಚುಕಟ್ಟಾಗಿ ನಟನೆ ಮಾಡಿದ್ರಿಂದಾನೇ ಅದು ಭಾಗ್ಯವಂತರ ಆಯ್ತು. ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಚಿತ್ರವಾಗಿದೆ ಅದು. ಭಾರ್ಗವ್ ಅವರೇ, ಇಲ್ಲಿ ಸಹಜವಾಗಿ ನೀವು ನಿರ್ದೇಶಕರಾಗಿ ಇಂತಹ ಒಂದು ಅದ್ಭುತ ಕಲಾವಿದಿಗೆ ನಾನು ಇಂಥ ಒಂದು ಪಾತ್ರ ಮಾಡಿಸ್ಬೇಕಾಗಿತ್ತು, ಅಥವಾ ಈಗ ನೀವು ಆಲ್ರೆಡಿ ಈಗ ನಿಮ್ಮ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಚಿತ್ರದಲ್ಲಿ ನಿಮಗೆ ಬೆಸ್ಟ್ ಅನ್ಸಿದ್ ಯಾವುದು ಅಂತ? ಫಸ್ಟ್ ಏನೇ ಬೆಸ್ಟ್, ಭಾಗ್ಯವಂತರುನೇ ದಿ ಬೆಸ್ಟ್. ಯಾಕಂದ್ರೆ ಗಂಟ ಹಿಂತಿರು ಅವ್ರ ಪ್ರೀತಿ ಅನ್ಯೋನ್ಯ ಹೇಗಿತ್ತು ಅಂತ ಇವತ್ತೊಂದ್ ದಿವ್ಸನೂ ಕೂಡ ಎಷ್ಟೋ ಜನ ಹಾಗಿರ್ಬೇಕು ಅಂತ ಇಷ್ಟಪಡ್ತಾರೆ. ಅಂದ್ರೆ ಕುಟುಂಬದವರೆಲ್ಲ ಸೇರಿ ನೋಡುವಂತ ಸಿನಿಮಾಗಳೇ ಬರ್ತಾ ಇತ್ತು ಅವಾಗೆಲ್ಲ ಬರ್ತಿದ್ದಿದ್ದೆ ಆತರ ನೀವ್ ಹೇಳ್ದಂಗೆನೆ. ಯಾವ್ದು ಕೂಡ ಈಗಿಂತ ಎಲ್ಲ ಮಾರಾಮಾರಿಗಳಾಗಿದೆ. ಅವತ್ತೊಂದ್ ದಿವ್ಸಕ್ಕೆಲ್ಲ ಒಂಥರ ಮೆಲೋ ಡ್ರಾಮಾಗಳೇ ಇರೋದು. ಭಾವನಾತ್ಮಕವಾದ ಚಿತ್ರಗಳು ಬರ್ತಾ ಇತ್ತು, ಅದನ್ನ ಜನ ನೋಡ್ತಾ ಇದ್ರು, ಅದ್ರ ಜೊತೆ ಸ್ಪಂದಿಸ್ತಾ ಇದ್ರು. ಅಲ್ಲಿ ಸೀಟ್ ಕೂತ್ಕೊಂಡಿದ್ದಾನೆ ಅವ್ರಿಗೆ ದುಃಖ ಬಂತು ಅಂದ್ರೆ ಖರ್ಚು ತಗೊಂಡಿದ್ದಾನೆ ಆತ ಇರೋರು. ಆತರ ಚಿತ್ರಗಳು ಬರ್ತಾ ಇದ್ದಿದ್ದು. ಈಗ ನಾವೇನ್ ಹೇಳೋಗಿಲ್ಲ, ಬೇರೆ ತರ ಇದೆ ಅಷ್ಟೇ. ಕರೆಕ್ಟ್. ಮತ್ತೆ ಇಂಥದ್ದೊಂದು ಪಾತ್ರ ಕೊಡ್ಬೇಕಾಗಿತ್ತು, ನನ್ನ ನಿರ್ದೇಶನದಲ್ಲಿ ಬಿ ಸರೋಜಾದೇವಿ ಅವರಿಗೆ ಇಂಥದ್ದೊಂದು ಪಾತ್ರ ಕೊಡ್ಬೇಕಾಗಿತ್ತು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ಯಾ? ಇಲ್ಲ ಅವೆಲ್ಲ ಏನಿಲ್ಲ ಸರ್. ಯಾಕಂದ್ರೆ ನಾವು ತಗೊಂಡಿದ್ದೇನೆ ಅವ್ರು ಒಳ್ಳೆ ಪಾತ್ರ ಮಾಡ್ತಾರೆ, ಅದ್ ಸಿಗ್ತಾರೆ ಅನ್ನೋ ದೃಷ್ಟಿಯಿಂದಾನೇ ನಾವು ಅವ್ರ ಹತ್ರ ಹೋಗೋದು. ಅವ್ರ ಕತೆ ಕೇಳ್ಬಿಟ್ಟಿದ್ದಾನೆ ಒಪ್ಕೊಳ್ಳೋರು. ಅವೆಲ್ಲ ಏನಿಲ್ಲ. ಸುಮ್ನೆ ಯಾರೋ ಬೇಕಾಬಿಟ್ಟಿಗೆಲ್ಲ ಹೇಳಿದ್ರೆ ಒಪ್ತಾ ಇರ್ಲಿಲ್ಲ ಅವರು. ಅವ್ರ ಕತೆ ಹೇಳ್ಬೇಕು, ಅವ್ರ ಮನಸ್ಸು ಒಪ್ಬೇಕು, ಆಮೇಲೆ ಬಿಕ್ಕಿದ್ದೆಲ್ಲ. ಇಷ್ಟಕ್ಕೂ ನಮ್ ಸರೋಜಾದೇವಿ ಬೇರೆ ಯಾರು ಅಲ್ಲ, ನಮ್ ಚನ್ನಪಟ್ಟಣದಲ್ಲೇ ಇದ್ದವ್ರು, ಅಲ್ಲೇ ಹುಟ್ಟಿದವ್ರು ಅವರು. ಅವ್ರ ತಂದೆ ಪೊಲೀಸ್. ನಾನು ಆ ತಾಯಿನೂ ನೋಡಿದ್ದೀನಿ. ಫುಲ್ ನಿಜವಾದ ಸರೋಜಾದೇವಿ ಏನಾದ್ರು ಏನು ಶಿಸ್ತು, ಒಂದ್ ಕಟ್ಪಾಡು, ಒಂದ್ ಆಸ್ತಿ ಗೀಸ್ತಿ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವ್ರ ತಾಯಿ ರುದ್ರಮ್ಮನೇನೆ. ಬಹಳ ವರ್ಷ ತಾಯಿ ಜೊತೆಲೇ ಇದ್ರು ಅವರು. ಆಮೇಲೆ ನಮ್ಮ ಹರ್ಷ ಅವ್ರ ಜೊತೆ ಹರ್ಷನ ಮದುವೆ ಮಾಡ್ಸಕ್ಕೂ ಅವರೇ ಕಾರಣ. 1969 67 ಅವ್ರ ಮದುವೆ ಆಗುತ್ತೆ, ಹರ್ಷ ಅವ್ರ ಜೊತೆ ಮದುವೆ ಆಗುತ್ತೆ. ಆಮೇಲೆ ಕೊನೆಯದಾಗಿ ಬಿ ಸರೋಜಾದೇವಿ ಅವರು ನಿಮ್ ಜೊತೆ ಯಾವಾಗ ಸಿಕ್ಕಿದ್ರು, ಯಾವಾಗ ಮಾತಾಡಿದ್ರು, ಕೊನೆಯದಾಗಿ ಏನ್ ಮಾತಾಡಿದ್ರು? ಇಲ್ಲ, ಸರೋಜಾದೇವಿ ಅವರು ನನ್ನ
ಇತ್ತೀಚೆಗೆ ಅಂತ ಹೇಳಿದ್ರೆ ಅವರು ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರು ಮನೇಲಿ. ಓಕೆ. ಅವರ ಮಗಳಿಗೋ ಮೊಮ್ಮಗಳಿಗೋ ಯಾರಿಗೋ ಮಕ್ಕಳಾಗಿರ್ಲಿಲ್ಲ ಇನ್ನುವೆ. ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಮ್ಯಾನೇಜರ್ ಕೈಲಿ ಫೋನ್ ಮಾಡಿಸಿ ನನ್ನ ಕರ್ಸಿದ್ರು. ಮನೆಗೆ ಹೋಗಿ ನಾನು ನನ್ನ ಹೆಂಡತಿ ಆ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ಆಮೇಲೆ ಅವ್ರ ಯಾರಿಗೆ ಆಶೀರ್ವಾದ ಪಡಿಸ್ಬೇಕು ಅಂತ ಅವ್ರ ಕೈಲಿ ನಮಸ್ಕಾರ ಮಾಡಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಆಮೇಲೆ ಅಲ್ಲೇನೆ ನಾನು ನನ್ನ ಹೆಂಡತಿ ಊಟ ಮಾಡ್ಕೊಂಡು, ಆ ಸಮಯದಲ್ಲಿ ರಾಜೇಂದ್ರ ಸಿಂಗ್ ಬಾಬುನು ಕೂಡ ಬಂದಿದ್ರು. ಸೊ ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ವು. ಪ್ರೀತಿಯಾಗಿ ನಮ್ಮನ್ನ ಎಲ್ಲಿ ಕಂಡು ಪ್ರೀತಿಯಾಗಿ ನೋಡ್ತಿದ್ರು. ನಾನು ಹೇಳ್ತಿದ್ದೇನೆ ಭಾಗ್ಯವಂತರು ಭಾರ್ಗವ ಅಂತಾನೆ ಕರೆಯೋದು ನನ್ನ. ಅವ್ರು ಹಂಗೆ ಕರಿತಾ ಇದ್ದದ್ದು ನನ್ನ. ಆಮೇಲೆ ಈ ಕಲಾದೇವಿ ಎಲ್ಲರನ್ನು ಕೈ ಬೀಸಿ ಕರಿತಾಳೆ, ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ತಾಳೆ ಅಂತ ಒಂದು ಮಾತಿದೆ. ಅಂಥದ್ರಲ್ಲಿ ಬಿ ಸರೋಜಾದೇವಿ ಕೂಡ ಒಬ್ರು ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವರು ಮೊದಲು ಸ್ಕೂಲ್ ಪೀರಿಯಡ್ ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಡ್ಯಾನ್ಸ್ ಗೇಮ್ಸ್ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ್ರು. ಆ ಡ್ಯಾನ್ಸ್ ಗೇಮ್ಸ್ ಎಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ ಆಸೆ ಬಂದಿದ್ದಾನೆ. ಅವ್ರ ತಾಯಿ ಅದಕ್ಕೆ ಪ್ರೋತ್ಸಾಹ ಮಾಡಿದ್ರು. ಪ್ರೋತ್ಸಾಹ ಮಾಡಿದ್ರೆ ಮೇಲಿಂದ ಮೇಲೆ ಒಂದ್ ಚಿತ್ರದಲ್ಲ ಆಯ್ತು, ಹೀಗೆ ಚಿತ್ರಗಳ ಮೇಲೆ ಚಿತ್ರಗಳು ಬರೋಕ್ಕೂ ಶುರು ಆಯ್ತು. ಅವ್ರ ಅಭಿನಯನ ಜನ ಮೆಚ್ಚಿದ್ರು. ಒಳ್ಳೆ ಕಲಾವಿದೆ ಅಂತ ಹೇಳಿದ್ರು. ಕನ್ನಡಕ್ಕೆ ಒಳ್ಳೆ ಕಲಾವಿದನೆ ಸಿಕ್ಕಿತು ನಮ್ಗೆ. ಎಷ್ಟು ಚಿತ್ರಗಳಿದೆ ಅವತ್ತು ಅವ್ರದ್ದೇ ನಮ್ಗೆ. ಮಲ್ಲಮ್ಮನ್ ಪವಾಡ, ಕಿತ್ತೂರು ಚೆನ್ನಮ್ಮ, ಬಬ್ರು ವಾಹನ, ಆಮೇಲೆ ಭಾಗ್ಯವಂತರು, ಬೇಕಾಷ್ಟು ಚಿತ್ರಗಳಿದೆ. ನಟಿಯಾಗಿನೂ ಅಭಿನಯ ಮಾಡಿದ್ದಾರೆ, ಪೋಷಕ ನಟಿಯಾಗಿನೂ ಅಭಿನಯ ಮಾಡಿದ್ದಾರೆ. ನೀವು ಅವ್ರನ್ನ ನಟಿಯಾಗಿ ಇಷ್ಟಪಡ್ತೀರಾ ಅಥವಾ ಪೋಷಕ ನಟಿಯಾಗಿ ಇಷ್ಟಪಡ್ತೀರಾ ಅಂತ? ನನ್ನ ದೊಡ್ಡದೇನೆ ದೊಡ್ಡ ಸಿನಿಮಾನೇ ನೋಡ್ಬಿಟ್ಟ ಮೇಲೆ, ಆನೆ ನೋಡ್ಬಿಟ್ಟ ಮೇಲೆ ಇನ್ ಮಿಕ್ಕಿದ್ದಲ್ಲ ಏನ್ ಸರ್. ನಾನು ಮಾಡಿದ ಮೊದಲನೇ ಸಿನಿಮಾನೇ ಭಾಗ್ಯವಂತರು ಅಂದ್ರೆ ಅಚ್ಚುಕಟ್ಟ ಸಿನಿಮಾ. ಆಮೇಲೆ ಬಬ್ರುವಾಹನದಲ್ಲಿ ಮಾಡಿದ್ದಾನೆ. ಆಮೇಲೆ ನಾನು ಅಸೋಸಿಯೇಟ್ ಕೆಲಸ ಮಾಡಿದಾಗಲೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದೆ. ಅವಾಗ್ಲೂ ಅದೇ ಪ್ರೀತಿ, ಅದೇ ಇದು. ಆಮೇಲೆ ಏನ್ ಹೇಳಿದ್ರು ಅದನ್ನ ಕೇಳೋರು ಅವ್ರು. ದೊಡ್ಡ ನಟಿ ಆದ ಕಾರಣ ಏನು ಅಂದ್ರೆ ಡೈರೆಕ್ಟರ್ಗಳು ಏನ್ ಹೇಳಿದ್ರು ಅದನ್ನ ಕೇಳ್ತಾ ಇದ್ರು. ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಹೇಳ್ತಾ ಇರ್ಲಿಲ್ಲ. ನಾವ್ ಏನ್ ಹೇಳಿದ್ರು ಅವ್ರು ಮಾಡ್ತಾ ಇದ್ರು. ಆಮೇಲೆ ಅದರಿಂದನೇ ಅವ್ರು ಮೇಲ್ ನಟಿ ಆದ್ರು. ಅಂದ್ರೆ ಈಗ ಡೈಲಾಗ್ ಡೆಲಿವರಿ ಎಲ್ಲ ಇವಾಗ ಕೊಡುವಂತ ಸಂದರ್ಭದಲ್ಲಿ ಅಂದ್ರೆ ಮೊದಲೇ ಸ್ಕ್ರಿಪ್ಟ್ ಎಲ್ಲ ಇಸ್ಕೊಳ್ತಾ ಇದ್ರಾ ಅಥವಾ ಹೇಗೆ ಆನ್ ಸ್ಪಾಟ್ ಅಲ್ಲಿ ಹೇಳ್ತಾ ಇದ್ರಾ, ಹೇಗೆ ಅಂತ? ಇಲ್ಲ, ನಾವ್ ಯಾವ ಸ್ಕ್ರಿಪ್ಟ್ ಅವ್ರಿಗೇನು ಕಳಿಸ್ತಾ ಇರ್ಲಿಲ್ಲ. ಪಾತ್ರ ಹೇಳ್ಬಿಟ್ಟಿದವರು ಅಲ್ಲಿ ಬಂದ್ಮೇಲೆ ಏನ್ ದೃಶ್ಯ ಅಂತ ಹೇಳಿದ್ರೆ ದೃಶ್ಯದ ಸಂಭಾಷಣೆ ಏನು ಅಂತ ಹೇಳಿ ಒಂದ್ 2-3 ಸತಿ ಹೇಳ್ತು ಅಂದ್ರೆ ಅವ್ರು ಅದನ್ನ ಮನಪಾಠ ಮಾಡ್ಕೊಳ್ಳೋರು, ಹೇಳೋರು. ಅವ್ರದೇ ಒಂದು ಸ್ಟೈಲ್ ಇತ್ತು. ಯಾವ ಸರೋಜಾದೇವಿ ಅವ್ರದ್ದು ಅವ್ರು ಮಾತನಾಡೋ ವೈಖರಿನೇ ಬೇರೆ. ಸೊ ಅದು ಎಲ್ರಿಗೂ ಜನಕ್ಕೆ ಹಿಡಿಸೋದು. ಇವತ್ತು ಎಲ್ರು ಹಾಗೇನೆ, ಒಬ್ಬೊಬ್ಬ ಆರ್ಟಿಸ್ಟ್ ಒಂದೊಂದು ಸ್ಟೈಲ್ ಇರುತ್ತೆ. ಅದೆಲ್ಲ ಇದೆ. ಆಮೇಲೆ ಯಾವತ್ತೂ ಕೂಡ ಸರೋಜಮ್ಮನವರು ಸ್ವಿಮ್ಮಿಂಗ್ ಡ್ರೆಸ್ ಅದು ಇದು ಹಾಕ್ತವ್ರೆ ಇಲ್ಲ, ಮೈಮಾಟ ತೋರಿಸ್ತವ್ರೆ ಅಲ್ಲ. ಅದೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ. ಯಾವಾಗ ಕೂತ್ಕೊಂಡು ಸಿನಿಮಾ ನೋಡಂತ ಮೂವಿ ಮಾಡ್ತಾ ಇದ್ರು. ಅವಾಗೆಲ್ಲ ಅದೇ ಬರ್ತಾ ಇತ್ತು ಸರ್, ಬೇರೆ ಏನಿಲ್ಲ. ಹೌದು. ಇವತ್ತು ಭೌತಿಕವಾಗಿ ಇಲ್ಲದೆ ಇರ್ಬೋದು ಭಾರ್ಗವ್ ಅವರೇ, ಆದ್ರೆ ಮಾನಸಿಕವಾಗಿ ಅವ್ರು ಕೊಟ್ಟಂತ ಸಿನಿಮಾಗಳು ಇವತ್ತು ರಾರಾಜಿಸ್ತಾ ಇದಾವೆ. ಸೂರ್ಯಚಂದ್ರ ಇರೋ ಅದು ಮಾತ್ರ ಮಾತಾಡೋಗಿಲ್ಲ. ಅವ್ರನ್ನ ಎಲ್ಲಾ ಇಂಡಸ್ಟ್ರಿ ಅವರು ಕೂಡ ಯಾರು ಮರೆಯಲ್ಲ. ತಮಿಳ್ ಇಂಡಸ್ಟ್ರಿ ಅವರಾಗ್ಲಿ, ತೆಲುಗು ಆಗ್ಲಿ, ಹಿಂದಿ ಆಗ್ಲಿ, ನಾವು ಕನ್ನಡದವರಾಗ್ಲಿ, ಎಲ್ಲ ಯಾರು ಕೂಡ ನಾವು ಸರೋಜಮ್ಮ ಅಂತಾನೆ ಕರೆಯೋದು. ಯಾರು ಕೂಡ ನಾವು ಅವ್ರನ್ನ ಮರೆಯೋ ಹಾಗೆ ಇಲ್ಲ. ಚತುರ್ಭಾಷಾ ತಾರೆ. ಖಂಡಿತ. ಕೊನೆಯದಾಗಿ ಏನ್ ಹೇಳ್ತೀರಾ? ಅವ್ರು ಕಳ್ಕೊಂಡಿದ್ದೆ ದೊಡ್ಡ ದುಃಖ ನಮ್ಗೆ. ಒಂದೇನಂದ್ರೆ ಇವತ್ತು ನಿಮಿಷ ನನಗೆ ಎಂತ ಅಘಾತವಾದ ವೇದನೆ ಅಂತ ಹೇಳಿದ್ರೆ, ನನ್ ಹುಟ್ಟಿದ ದಿವಸ ಇವತ್ತು, ನನ್ ಬರ್ತ್ಡೇ ಇವತ್ತು. ಅವರು ನಮ್ಮಿಂದ ದೂರ ಹೋದ ದಿವಸ. ಅದು ಒಂದು ರೀತಿ. ಭಾರ್ಗವ್ ಅವರೇ, ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷ. ನಮ್ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಷ್ಟೊತ್ತು ಚೆನ್ನಾಗಿ ಮಾತಾಡಿದ್ರಿ, ಹಳೆ ನೆನಪುಗಳನ್ನ ಮೆಲುಕು ಹಾಕೊಂಡ್ರಿ. ಧನ್ಯವಾದ ಭಾರ್ಗವ್ ಅವರೇ.